ಇಂದಿನ ಡಿಜಿಟಲ್ ಯುಗದಲ್ಲಿ ಮೊಬೈಲ್, ಇನ್ಸ್ಟಾಗ್ರಾಮ್ಸ್, ರೀಲ್ಸ್ ಮತ್ತು ಫೇಸ್ಬುಕ್ ನಂತಹ ಸಾಮಾಜಿಕ ಮಾಧ್ಯಮಗಳ ವ್ಯಾಮೋಹ ಹೆಚ್ಚಾಗಿದ್ರೂ ಕೂಡ ಮಣ್ಣಿನ ಕಲೆ ಭಾರತೀಯ ಇತಿಹಾಸವನ್ನ ಒಳಗೊಂಡ ಪೌರಾಣಿಕ ನಾಟಕಗಳಿಗೆ ಜನಮಾನಸದಲ್ಲಿ ಇಂದಿಗೂ ಅಚಲವಾದ ಸ್ಥಾನವಿದೆ ಎಂಬುದನ್ನ ಮತ್ತೊಮ್ಮೆ ಸಾಬೀತುಪಡಿಸುವಂತೆ ವರ್ತೂರು ಹೋಬಳಿಯ ಕೊಡತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೂಲಿಕುಂಟೆ ಕಾಲೋನಿಯಿರುವ ಸರ್ಕಾರಿ ಶಾಲಾ ಆವರಣದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕಲಾಮಂದಿರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತ್ಯೋತ್ಸವದ ಅಂಗವಾಗಿ ಪ್ರದರ್ಶನಗೊಂಡ ಸಾಮ್ರಾಟ್ ಸುಯೋಧನ ಅಥವಾ ಧರ್ಮರಾಜ್ಯ ಸ್ಥಾಪನೆ ಎಂಬ ಪೌರಾಣಿಕ ನಾಟಕವು ಸಹಸ್ರಾರು ಪ್ರೇಕ್ಷಕರ ಸಮ್ಮುಖದಲ್ಲಿ ಅತ್ಯಂತ ಯಶಸ್ವಿಯಾಯಿತು. ಸಾಮಾನ್ಯವಾಗಿ ನಾಟಕಗಳು ಕೇವಲ ಹಿರಿಯರಿಗೆ ಸೀಮಿತ ಎಂಬ ನಂಬಿಕೆಗಳಿದ್ರೂ ಕೂಡ ಈ ಕಾರ್ಯಕ್ರಮದಲ್ಲಿ ಯುವ ಜನತೆಯನ್ನ ಸೆಳೆಯುವಲ್ಲಿ ಯಶಸ್ವಿಯಾಯಿತು. ರೀಲ್ಸ್ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಮಗ್ನರಾಗಿದ್ದ ಯುವ ಜನತೆ, ಅದರಲ್ಲೂ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ರಾತ್ರಿ ಇಡೀ ಕುಳಿತು ನಾಟಕ ವೀಕ್ಷಿಸಿದ್ದು ಕಲಾವಿದರಲ್ಲಿ ಹೊಸ ಉತ್ಸಾಹವನ್ನ ತುಂಬಿದು. ಅಲ್ಲದೆ ಕಲಾಭಿಮಾನಿಗಳು ಶಿಸ್ತು ಮತ್ತು ಆಸಕ್ತಿಯ ಪೌರಾಣಿಕ ಕಲೆಯ ಇಂದಿಗೂ ಇರುವ ಬೇಡಿಕೆಯನ್ನ ಎತ್ತು ತೋರಿಸಿದ್ರು. ಶ್ರೀ ಮುನೇಶ್ವರ ಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿಯ ವತಿಯಿಂದ ಆಯೋಜಿಸಲಾಗಿದ್ದ ಈ ನಾಟಕವನ್ನು ತೆಲಗರಹಳ್ಳಿ ಶ್ರೀ ವೆಂಕಟರಮಣಪ್ಪ ಅವರ ದಕ್ಷ ನಿರ್ದೇಶನದಲ್ಲಿ ಪ್ರೇಕ್ಷಕರಿಗೆ ಮನರಂಜನೆ ನೀಡುವಲ್ಲಿ ಯಶಸ್ವಿಯಾಗಿದೆ ಎಂದು ತಿಳಿದು ಬಂದಿದೆ. ನಾಟಕದಲ್ಲಿ ಶ್ರೀಕೃಷ್ಣನ ಪಾತ್ರವನ್ನ ನಾರಾಯಣ ಸ್ವಾಮಿ, ಭೀಮನಾಗಿ ಎಸ್.ಎಂ. ಅಶೋಕ್, ಕರ್ಣನಾಗಿ ಎಂ. ಪ್ರೇಮ್ ಶಂಕರ್, ಸುಯೋಧನನಾಗಿ ಎಂ. ಅಂಬರೀಶ್, ಶಕುನಿಯಾಗಿ ಎಸ್.ಆರ್. ದಿನೇಶ್, ಅಭಿಮನ್ಯುವಾಗಿ ಮುಳ್ಳೂರು ಸತೀಶ್, ಸೂತ್ರಧಾರಿಯಾಗಿ ಎ. ನಾರಾಯಣ ಸ್ವಾಮಿ, ಧೃತರಾಷ್ಟ್ರರಾಗಿ ರಾಮಾಂಜಿ, ದುಶ್ಯಾಸನನಾಗಿ ಆನಂದ್ ಅವರು ಜೀವ ತುಂಬಿದ್ರು. ಪಾತ್ರಧಾರಿಗಳ ಘನ ಗಾಂಭೀರ್ಯ ಸಂಭಾಷಣೆ, ವರ್ಣರಂಜಿತ ರಂಗಸಜ್ಜಿಕೆ ಹಾಗೂ ಎಲ್ಇಡಿ ಪರದೆಗೆ ಹಿನ್ನೆಲೆಯ ನಾಟಕ ಮೆರುಗು ನೀಡಿದ್ರೆ. ಹಾರ್ಮೋನಿಯಂ, ತಬಲಾ, ರಿದಮ್ ಪ್ಯಾಡ್ಗಳನ್ನ ಸುಶ್ರಾವ್ಯವಾಗಿ ಸಂಗೀತ ಪ್ರೇಕ್ಷಕರನ್ನ ಮಂತ್ರಮುಗ್ಧರಾಗಿಸಿತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿಯ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿದ್ದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಪ್ರತಿಯೊಬ್ಬರಿಗೂ ರಾತ್ರಿ 8 ಗಂಟೆಗೆ ಮುದ್ದೆ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಸ್ಥಳೀಯ ಗ್ರಾಮಸ್ಥರು ಹಾಗೂ ಕಲಾಭಿಮಾನಿಗಳು ಸಹಕಾರದಿಂದ ಈ ಬೃಹತ್ ಕಾರ್ಯಕ್ರಮವು ಯಾವುದೇ ಅಡೆತಡೆಗಳಿಲ್ಲದೆ ಯಶಸ್ವಿಯಾಗಿ ಸಂಪನ್ನಗೊಂಡಿದ್ದು, ಈ ಡ್ರಾಮಾ ಕಾರ್ಯಕ್ರಮಕ್ಕೆ ಎಐಸಿಸಿ ಕಾರ್ಯದರ್ಶಿ ರೆಹಮಾನ್ ಖಾನ್, ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಮುಖ್ಯಸ್ಥರು, ಮಾಜಿ ಸಚಿವರಾದ ಎಚ್. ನಾಗೇಶ್, ಸಮಾಜ ಸೇವಕರಾದ ಸದಾಶಿವರೆಡ್ಡಿ, ಕೊಡತಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಮಂಜುನಾಥ್, ಕೊಡತಿ ಮಾಜಿ ಅಧ್ಯಕ್ಷರಾದ ಕೃಷ್ಣವೇಣಿ ರಮೇಶ್ ರೆಡ್ಡಿ ಮತ್ತು ಗ್ರಾಮದ ಮುಖ್ಯಸ್ಥರು ಮಂಜುನಾಥ್, ಮಾಜಿ ಸದಸ್ಯರು ನಳಿನಿ, ಸೂಲಿಕುಂಟೆ, ಕೊಡತಿ ಗ್ರಾಮಸ್ಥರು, ಮುಖಂಡರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು, ನೆರೆ ರಾಜ್ಯದವರು, ಆಂಧ್ರ ಮತ್ತು ತಮಿಳುನಾಡಿನ ಕಲಾ ಪೋಷಕರು ಹಾಗೂ ನಾಟಕವನ್ನ ವೀಕ್ಷಿಸಿ ಗೊತ್ತಾಗಲಿ ಈಗಿನ ಜನರೇಷನ್ಗೆ, ಈಗಿನ ಜನಾಂಗಕ್ಕೆ ಅಂತೇಳಿ ನಾವೊಂದು ಪ್ರಯತ್ನ ಪಟ್ವಿ. ಹಗಲೇ ಮಾಡಬೇಕು, ಹಗಲು ರಾತ್ರಿ ಎರಡು ಮಿಕ್ಸ್ ಆಗ್ಬೇಕು ಅಂತೇಳಿ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿವಿ. ಯಾಕಪ್ಪ ಅಂತ ಹೇಳಿದ್ರೆ ನಾವು ಡ್ರಾಮಾಗಳಿಗೆ ಹೋದಾಗ 12 ಗಂಟೆ 1 ಗಂಟೆ ಆದ್ರೆ ಜನ ಪಾಪ ನಿದ್ದೆ ಕೆಡಕ್ಕಾಗಲ್ಲ. ಮತ್ತೆ ಅವ್ರದೇ ಆದ ಕೆಲಸಗಳು, ಜೀವನದ ಒತ್ತಡದಿಂದ ಎಲ್ಲ ಎದ್ದೋಗಿ ಮಲಗ್ತಾರೆ. ಸ್ವಲ್ಪ ಹೊತ್ತು ನೋಡಿ ಸ್ವಲ್ಪ ಹೊತ್ತು ಹೋಗಿ ಮಲಗ್ತಾರೆ. ಅವ್ರದ್ದು ತಪ್ಪಲ್ಲ, ನಮ್ದು ತಪ್ಪಲ್ಲ. ಎರಡೂ ಮಿಕ್ಸ್ ಮಾಡಿ ನೋಡೋಣ, ಬೇಗ ಅಟ್ಲೀಸ್ಟ್ ಒಂದು 12-1 ಗಂಟೆಗಾದ್ರೂ ಡ್ರಾಮಾ ಮುಗಿಸುವಂತ ಪ್ರಯತ್ನ ಪಡೋಣ ಅಂತ ಮಾಡಿದ್ವಿ. ಆದ್ರೂ 3-3:30 ಆಯ್ತು. ಆದ್ರೂ ಜನ ಇದ್ರು, ಅವರಿಗೆ ಧನ್ಯವಾದಗಳು. ಈ ಒಂದು ಪ್ರಯತ್ನಕ್ಕೆ, ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂತ ಎಲ್ಲ ನನ್ನ ಕಲಾಭಿಮಾನಿಗಳಿಗೆ, ನನ್ನ ಪ್ರತಿಯೊಬ್ಬರದು ಪಾತ್ರ 18 ಜನ ಏನಿದಾರೋ ಡ್ರಾಮಾದಲ್ಲಿ 18 ಜನಗಳದ್ದು ಚೆನ್ನಾಗಿ ಬಂತು, ಒಳ್ಳೆ ರೀತಿಯಾಗಿ ಬಂತು, ಚೆನ್ನಾಗಿ ಮಾಡಿದ್ರು ಅಂತ ತುಂಬಾ ಜನ ತುಂಬಾ ಖುಷಿ ಪಟ್ರು. ಮತ್ತೆ ಮಧ್ಯಾಹ್ನದ ಊಟದ ವ್ಯವಸ್ಥೆ, ಒಂದು ಸಂಜೆ ಊಟದ ವ್ಯವಸ್ಥೆ ಮಾಡಿದ್ವಿ. ಮನೆಗಳಲ್ಲಿ ಇಡೀ ಕೂರೇ ಮನೆಗಳಲ್ಲಿ ಯಾರು ಅಡಿಗೆ ಮಾಡ್ಲೇ ಇಲ್ಲ. ಎಲ್ಲಾ ಪಾತ್ರಧಾರಿಗಳಿಗೂ ಅಲ್ಲೇ ಊಟ ವ್ಯವಸ್ಥೆ ಇರೋದ್ರಿಂದ ಎಲ್ಲ ಬಂದಿದ್ದವರೆಲ್ಲ ಅಲ್ಲೇ ಊಟ ಮಾಡ್ಕೊಂಡು ಎಲ್ಲ ಅಲ್ಲೇ ಭಾರಿ ಖುಷಿ ಪಟ್ಕೊಂಡು ಡ್ರಾಮಾ ಭಾರಿ ಚೆನ್ನಾಗಿ ಬಂತಂತೆ ಊಟ. ತುಂಬಾ ಜನ ತುಂಬಾ ಖುಷಿ ಪಟ್ರು. ತಮ್ಮನೆ ಬಾಬು ಹತ್ರ ಶಂಕರು ನಾವೆಲ್ಲ ಬಂದು ಒಂದು ಸಮಾಲೋಚನೆ ಮಾಡಿ ಒಂದೇ ತಿಂಗಳಲ್ಲಿ ಮಾಡ್ಬೇಕು, ಪೌರಾಣಿಕ ನಾಟಕ ಮಾಡಿ ಏನು ಒಂದು ಪ್ರೇಕ್ಷಕರಿಗೆ ಒಂದು ಮನೋರಂಜನೆ ಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡ್ಕೊಂಡ್ವಿ. ಅದೇ ರೀತಿ ಎಲ್ಲಾ ಪಾತ್ರಧಾರಿಗಳು ಅವರವ್ರ ಪಾತ್ರಗಳನ್ನ ಜೀವ ತುಂಬೋ ಒಂದು ಪ್ರಯತ್ನದಲ್ಲಿ ಎಲ್ರು ಚೆನ್ನಾಗಿ ಕಲಿತು ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡ್ಬೇಕು ಅನ್ನೋ ಒಂದು ಭಾವನೆಯಿಂದ ರಾತ್ರಿ ಹಗಲು ಆಲೋಚನೆ ಮಾಡಿ ಆ ಒಂದು ಕಾರ್ಯಕ್ರಮ ಎಲ್ಲಾ ಕಾರ್ಯಕ್ರಮ ಮಾಡ್ತಾ ಇದ್ರು. ಇಂಥ ಒಂದು ಕಾರ್ಯಕ್ರಮ
ನಾವು ಇಷ್ಟು ವರ್ಷಗಳಿಂದ ನಾವು ಮಾಡ್ಕೊಂಡ್ ಬಂದಿರೋ ಒಂದು ಪೌರಾಣಿಕ ನಾಟಕಗಳಾಗಿರ್ಬೋದು. ಚೆನ್ನಾಗಿ ಕಲಿತು ನಾವು ಚೆನ್ನಾಗಿ ಈ ಸರಿ ನಾವು ಮಾಡ್ಬೇಕಂತ ಎಲ್ಲ ನಮ್ಮ ಬಾಬಣ್ಣವರ ನೇತೃತ್ವದಲ್ಲಿ ಮಾಡಿದಾಗ ಅದು ನಾನು ತಿಳ್ಕೊಂಡಿದ್ದೀನಿ ಡ್ರಾಮಾ ತುಂಬಾ ಚೆನ್ನಾಗಿ ಬಂದಿದೆ ಅಂತ. ಆಮೇಲೆ ನಾನು ಕೆಲವರು ಹಿಂಗೆ ಓಡಾಡ್ತಾ ಮಾತಾಡ್ತಾ ಕೇಳಿದಾಗ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಡ್ರಾಮಾ, ಈ ಸರಿ ಸೂಪರ್ ಆಗಿ ಬಂದಿದೆ. ಮತ್ತೆ ಅದೇ ರೀತಿ ಈ ವಜ್ರೇಶ್ವರಿ ಸೀನ್ಸ್ ಏನಿದೆ, ನಾವು ಫಸ್ಟ್ ಟೈಮ್ ಅದರಲ್ಲೇ ಹೇಳ್ಬೇಕಂದ್ರೆ ನಾವೆಲ್ಲ ಒಂದು ಪುಣ್ಯ ಮಾಡಿದೀವಿ ಅದ್ರಲ್ಲಿ ಆಕ್ಟ್ ಮಾಡ್ಬೇಕಂದ್ರೆ. ಎಲ್ಲರಿಗೂ ಸಿಗಲ್ಲ ಸರ್. ಅವ್ರು ಯಾರೋ ಬಂದು ಹೇಳ್ತಾ ಇದ್ರು, ಸರ್ ನಿಜವಾಗ